ವಾವ್, ಡೈರಿ ಮಿಲ್ಕು. ಅಯ್ಯೋ, ನನಗೆ ಡೈರಿ ಮಿಲ್ಕ್ ಅಂದರೆ ತುಂಬ ಇಷ್ಟ. ಅಯ್ಯೋ, ಎಷ್ಟು ದೊಡ್ಡ ಡೈರಿ ಮಿಲ್ಕ್ ತೊಗೊಂಡು ಬಂದಿದ್ದೀರಾ. ಕೊಡಿ ಕೊಡಿ ವರ್ಷ ಅವರೇ, ಡೈರಿ ಮಿಲ್ಕ್ ತಿನ್ನೋದಕ್ಕೆ ತಗೊಂಬಂದ್ರ ಪಾರ್ಕಲ್ಲಿ ಕೂತ್ಕೊಂಡು. ಹಾಗೆ ಕೊಟ್ಬಿಡ್ತೀನಾ? ಹಾಂ, ನಾನು ನಿಮಗೆ ಏನೋ ಹೇಳಬೇಕು ವಿಜಯ್ ಅವರೇ, ಅದಕ್ಕೆ ಡೈರಿ ಮಿಲ್ಕ್ ತೊಗೊಂಬಂದಿರೋದು. ನೀವು ಹೇಳ್ತಾ ಇದ್ರಲ್ಲ, ಡೈರಿ ಮಿಲ್ಕ್ ಅಂದರೆ ನನಗೆ ತುಂಬ ಇಷ್ಟ, ಡೈರಿ ಮಿಲ್ಕ್ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಕೊಡಿ ಕೊಡಿ, ಅದು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಪ್ಲೀಸ್ ಕೊಡಿ 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 ಪ್ಲೀಸ್. ವಾವ್, ರೋಸ್ ಬೇರೆ. ರೋಸ್ ಬೇರೆ ತಗೊಂಡು ಬಂದಿದ್ರಾ? ಹಾಂ, ತೊಗೊಂಡು ಬಂದಿದ್ದೀನಿ. ಡೈರಿ ಮಿಲ್ಕು, ರೋಸು ನಮಗೆ ತುಂಬ ಇಷ್ಟ ಅಂತ ತೊಗೊಂಡು ಬಂದಿದ್ದೀನಿ. ಆದರೆ ನಾನು ಹೇಳೋದು ಮಾತ್ರ ನೀವು ಕೇಳಲೇಬೇಕು. ಓ, ಏನೋ ಡೈರಿ ಮಿಲ್ಕು, ರೋಸು ಎಲ್ಲ ಇಟ್ಕೊಂಡು ಹುಡುಗಿ ಪ್ರಪೋಸ್ ಮಾಡ್ತಾ ಇದ್ದಾನೆ. ಓ, ದೊಡ್ಡಮ್ಮ ಹೇಳಿದ್ ನಿಜ. ದೊಡ್ಡಮ್ಮ ಹೇಳ್ತಾ ಇದ್ರು ಬೆಳಗ್ಗೆ, ಹಿಂಗಾಗೈತೆ ಕಣಮ್ಮ ಅಂತ ಹೇಳಿ. ಈ ಫಿಗರ್ನ ತಗ್ಲಾಕೊಂಡಿದ್ದಾನೆ ಈ ವರ್ಷ. ಇವಳು ಯಾರಪ್ಪ ಇವಳು, ಈ ಫಿಗರು? ನಾನು ಹೇಳ್ತಿರೋ ಮಾತಾ ಕೇಳಬೇಕು ವಿಜಯ್ ಅವರೇ, ನೀವು ಇಲ್ಲ ಅನ್ಬೇಡಿ ಪ್ಲೀಸ್. ಹೇಳಿ ವರ್ಷ ಅವರೇ, ಅದೇನಂತ ಹೇಳಿ. ಸುಮ್ಮನೆ ನಿಮಗೆ ಒಂದು ವಿಷಯ ಹೇಳಬೇಕು ವಿಜಯ್ ಅವರೇ, ನಿಮ್ಗೊಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ ಇದ್ದೀರಾ. ಅಲ್ಲಿಂದಲೂ ಹೇಳಿದ್ರಿ, ಮಾರ್ಕೆಟಿಂದ ಬೈಕಲ್ಲಿ ಹತ್ಕೊಳ್ಳೋವರೆಗೂ ವಿಜಯ್ ಅವರೇ ನಿಮ್ಗೊಂದು ವಿಷಯ ಹೇಳಬೇಕು, ವಿಜಯ್ ಅವರೇ ನಿಮ್ಗೊಂದು ವಿಷಯ ಹೇಳಬೇಕು ಅಂತ ನೀವೇ ಹೇಳ್ತಾನೆ ಇದ್ದೀರಾ. ಅದೇನಂತ ಹೇಳ್ರಿ ಪಟ್ನೆ. ಡೈರಿ ಮಿಲ್ಕ್ ಕೊಟ್ಬಿಡಿ, ರೋಸ್ ಕೊಟ್ಬಿಡಿ, ಮುಡ್ಕೊಬಿಡ್ತೀನಿ. ವಿಜಯ್ ಅವರೇ, ಏನಂದರೆ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೋಸ್ಕರನ ಈ ರೋಸು ಡೈರಿ ಮಿಲ್ಕು ತಂದಿರೋದು. ನೀವು ನನ್ನ ಪ್ರೀತಿನ ಒಪ್ಕೋಬೇಕು. ನನ್ನ ಜೀವನದಲ್ಲಿ ಯಾವ ಹುಡುಗಿಗೂ ನಾನು ಪ್ರಪೋಸ್ ಮಾಡೇ ಇಲ್ಲ. ಇನ್ನೂವರೆಗೂ ಆಗೈತೆ ನನ್ನ ಜೀವನದಲ್ಲಿ ಯಾವ ಹುಡುಗಿನೂ ಬಂದೇ ಇಲ್ಲ. ನೀವೇ ನನಗೆ ಮೊದಲನೇ ಸಂಗಾತಿ. ಅಯ್ಯೋ, ಹೌದಾ? ಅಯ್ಯೋ, ಸುಗುಣ ತಾನೇ ಫಸ್ಟ್ ಸಂಗಾತಿ ನಿಮಗೆ. ನಾನಂದರೆ ಲವ್ ಮಾಡೇನು ಮದುವೆ ಆಗಿಲ್ಲ, ಅವಳನ್ನ ಅರೇಂಜ್ ಮ್ಯಾರೇಜ್ ಆಗಿದ್ದು ನಮ್ಮದು. ಲವ್ ಮ್ಯಾರೇಜ್ ಅಲ್ಲ. ಅದಕ್ಕೇ ನೀವು ನನ್ನ ಪ್ರೀತಿ ಒಪ್ಕೊತೀರಾ? ವರ್ಷ ಅವರೇ ಹಿಂಗೆ ಹೇಳ್ತೀರಾ? ನಾನೆಲ್ಲ ಆ ಥರ ಅಲ್ಲ. ನಾನೇನೋ ಎಲ್ಲರ ಹತ್ರ ಕ್ಲೋಸಾಗಿ ಮಾತಾಡಿಕೊಂಡು ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ಅಷ್ಟು ಬಿಟ್ಬಿಟ್ರೆ ನಾನು ಇದೆಲ್ಲ ನನಗೆ ಸರಿ ಹೋಗಲ್ಲ. ಆಳೇನೆ ನಾನು ಇವಾಗ ಮದುವೆ ಆಗ್ಬಿಟ್ಟು ಅನುಭವಿಸ್ತಾ ಇರೋದು ಸಾಕು. ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ಅಲ್ಲಿ ಡೈವರ್ಸ್ ಕೊಟ್ಬಿಟ್ಟು ಮತ್ತೆ ಇವೆಲ್ಲ ಬೇಡಪ್ಪ ನನಗೆ, ಇದೆಲ್ಲ ಬೇಡವೇ ಬೇಡ. ನನ್ನ ಪಾಡಿಗೆ ನಾನು ಇರೋಣ ಅಂತ ಹೇಳಿ ಲೈಫ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿದ್ದೀನಿ. ನನಗೆ ಯಾರು ಸವಾಸನೂ ಬೇಡ ವರ್ಷ ಅವರೇ. ಏನೋ ನನಗೆ ನೀವು ಚೆನ್ನಾಗಿ ಮಾತಾಡಿಸ್ತೀರಾ ಅಂದ್ಕೊಂಡೆ, ಆದರೆ ಇದೇನು ನೀವು ಹಿಂಗೆ ಹೇಳ್ಬಿಟ್ರಿ. ನಿಮ್ಮನ್ನು ನೋಡ್ದಂಗಿಂದ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಯಿತು ವಿಜಯ್ ಅವರೇ. ಈ ವಿಷಯನ ನಿಮ್ಗೆ ಹೇಳ್ಬೇಕಂತ ಹೇಳಿ ನಾನು ಈ 3-4 ದಿನದಿಂದ ಕಾಯ್ತಾ ಇದ್ದೆ. ನಿಮ್ಮನ್ನು ನೋಡ್ದಂಗಿಂದನೂ ನೀವು ಯಾವಾಗ ನನಗೆ ಸಹಾಯ ಮಾಡಿದ್ರ, ಸುಗುಣಂಗೆ ಹೆಲ್ಪ್ ಮಾಡಿದ್ರ, ಆವಾಗಲೇ ನನಗೆ ತುಂಬ ಇಷ್ಟ ಆಯಿತು. ಅಯ್ಯೋ, ಇವರು ಎಷ್ಟು ಒಳ್ಳೆಯವರಲ್ಲ, ಇಂಥವ್ರನ್ನ ನಾನು ಯಾಕೆ ಇಷ್ಟಪಡಬಾರ್ದು ಅಂತ ಅನ್ನಿಸ್ತು. ನಿಜವಾಗ್ಲೂ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಯಾವ ಹುಡುಗಿಯರನ್ನೂ ಸಮೇತ ನಾನು ಕಣ್ಣೆತ್ತಿ ನೋಡ್ದೋನಲ್ಲ, ಸರಿನಾ? ಸುಗುಣನ ಅದು ನಾನು ಇಷ್ಟಪಟ್ಟು ಮದುವೆ ಆಗಿದ್ದಷ್ಟೇ. ನಾವೇನೇನು ಲವ್ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಅರೇಂಜ್ ಮ್ಯಾರೇಜ್ ನಮ್ಮ ಮನೇಲೆಲ್ಲ ನೋಡಿದ್ರು, ಮದುವೆ ಆಗಿದ್ದಷ್ಟು ಬಿಟ್ಟರೆ ನಾನು ಸುಗುಣನೇನು ಲವ್ ಮಾಡಿ ಮದುವೆ ಆಗಿಲ್ಲ. ನನ್ನ ಜೀವನದಲ್ಲಿ ಯಾರಿಗೂ ನಾನು ಪ್ರಪೋಸ್ ಮಾಡೇ ಇಲ್ಲ. ನಿಮಗೆ ಪ್ರಪೋಸ್ ಮಾಡ್ತಾ ಇರೋದು. ತಗೊಳ್ಳಿ ವಿಜಯ್ ಅವರೇ, ಐ ಲವ್ ಯು, ಐ ಲವ್ ಯು. ಓ, ಇವಂದೇನಿದು ನಮ್ಮ ಥರ ಲವ್ ಆಗ್ಬಿಟ್ಟೈತೆ. ಏನೋ ಹೇಳ್ತಾ ಇದ್ದಾನೆ ಸೀಕ್ರೆಟಾಗಿ. ಈ ಕಡೆಗೆ ಆದ್ರೆ ಮರದಿಂದಕ್ಕೆ ಹೋಗಿ ನಿಂತ್ಕೊಂಡ್ರೆ ಸ್ವಲ್ಪ ಗೊತ್ತಾಗುತ್ತೇನೋ. ಇಲ್ಲೇ ಹೋಗೋಣ, ಮರದಿಂದಕ್ಕೆ ನಿಂತ್ಕೊಳ್ಳೋಣ. ಓ, ಇವೊಂದು ಸೇಮ್ ನನ್ನ ಥರನೇ ಲವ್. ಅಲ್ಲ ನೋಡಿ, ಇವಾಗ ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದ್ದಾನೆ ಇವನು. ನಾವೇನೋ ಬುದ್ಧಿ ಇಲ್ದಲೇ ಮಾಡ್ಕೊಂಡ್ವಿ. ಇವನು ನೋಡು, ಅಯ್ಯೋ ದೇವ್ರೇ, ಆ ಸಗಣಿಗೆ ಏನಾಗೈತೋ ಹಿಂಗೆ ಬಿಟ್ಟಿದ್ದಾಳೆ ಇವನ್ನ. ಹೇಳಿ, ಏನಾದರೂ ಮಾತಾಡಿ ವಿಜಯ್ ಅವರೇ. ನೀವೇನು ಮಾತಾಡಲಿಲ್ಲ ಅಂದ್ರೆ ನಾನು ಏನು ತಿಳ್ಕೊಬೇಕು? ಏನು ನಿಮ್ಮ ಮನಸ್ಸಲ್ಲಿರೋದು ಹೇಳಿ. ಓಕೆನಾ? ಇಲ್ಲಾಂದರೆ ಏನು ಓಕೆನಾ, ಹ್ಞೂನಾ? ಏನಾದರೂ ಹೇಳಿ. ಯಾಕೆ ಸುಮ್ಮನೆ ಇದ್ಬಿಟ್ರೆ ನಾನು ಏನಂತ ತಿಳ್ಕೊಳ್ಳೋಣ? ಹೇಳಿ ವಿಜಯ್ ಅವರೇ, ಹೇಳಿ ನಿಮ್ಮ ಮನಸ್ಸಲ್ಲಿ ಏನೈತೆ ಅಂತ. ಅಯ್ಯೋ, ಏನು ಮಾತಾಡಲಿ. ನಿಜವಾಗ್ಲೂ ನನಗೆ ಈ ಥರ ಎಲ್ಲ ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಮತ್ತೆ ನನ್ನ ಜೀವನದಲ್ಲಿ ಇಂಥದ್ದೆಲ್ಲ ಮಾಡ್ಕೋಬಾರ್ದು. ಸುಮ್ಮನೆ ಖುಷಿಯಾಗಿ ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಷ್ಟೇ ಅಂದ್ಕೊಂಡಿದ್ದೀನಿ ಹೊರತು ಈ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ನಾನು ನಿಮ್ಮನ್ನ ಒಳ್ಳೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಚೆನ್ನಾಗಿ ನಾನು ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ನಿಜವಾಗ್ಲೂ ಅಪ್ಪ, ಈ ಥರ ಎಲ್ಲ ನನಗೆ ಮನಸ್ಸಲ್ಲಿ ಬಂದೇ ಇರಲಿಲ್ಲ. ನನಗೆ ಈ ಥರ ಎಲ್ಲ ಬೇಡಪ್ಪ, ಬೇಡ. ಸುಮ್ಮನೆ ಯಾಕೆ. ಓ, ಹೇಳಿ ವಿಜಯ್ ಅವರೇ, ನಿಮಗೂ ತುಂಬಾ ಇಷ್ಟ ಐತೆ. ನೀವು ಅದನ್ನು ಮನಸ್ಸಿಂದ ಬಿಟ್ಕೊಡ್ತಾ ಇಲ್ಲ ಅಷ್ಟೇ. ನನಗೆ ಗೊತ್ತು. ನನ್ನನ್ನು ನೋಡಿಬಿಟ್ಟು ಸ್ಮೈಲ್ ಮಾಡೋದು, ನಾನು ಮಾತಾಡ್ಸೋದು ಯಾವಾಗ್ಲೂ ಚೆನ್ನಾಗೆ ನೀವು ಚೆನ್ನಾಗಿರ್ತಿದ್ರಿ ನನ್ನ ಹತ್ರ. ನನಗೂ ಗೊತ್ತು ನಿಮಗೂ ಇಷ್ಟ ಐತೆ ಅಂತ ಹೇಳಿ. ಸುಮ್ಮನೆ ಇವಾಗ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಯ್ಯೋ, ಏನಿಲ್ಲ. ನಾನೇನಂದರೆ ನೀವು ತುಂಬ ಕ್ಲೋಸಾಗಿ ಮಾತಾಡ್ತಿದ್ರಲ್ಲ, ಚೆನ್ನಾಗೆ ಮಾತಾಡಿಸ್ತಿದ್ದೆ
ಅಷ್ಟು ಬಿಟ್ಟರೆ ನನಗೆ ಇದೆಲ್ಲ ಮನಸ್ಸಲ್ಲಿ ಬಂದಿರಲಿಲ್ಲ. ನಿಜ ವರ್ಷ ಅವರೇ, ಇದೆಲ್ಲ ನನ್ನ ಮನಸ್ಸಲ್ಲಿ ಬಂದಿರಲಿಲ್ಲ. ನೀವು ಇವಾಗ ಹೇಳ್ದಾಗಲೇ ಗೊತ್ತಾಗ್ತಾ ಇರೋದು, ಏನಪ್ಪ ಇದು ಇವ್ರು ಈ ಥರ ತಿಳ್ಕೊಂಡಿದ್ದಾರೆ ಅನ್ನಿಸ್ತಾ ಐತೆ. ನನಗೇನು ಬಿಡು, ನನ್ನ ಗಂಡ ಅಂತೂ ಬಿಟ್ಟು ಹೋಗ್ಬಿಟ್ಟ, ಇವಾಗ ಎಲ್ಲರ ಹತ್ರ ಖುಷಿಯಾಗಿ ಚೆನ್ನಾಗಿರೋಣ ಅಂತ ಹೇಳಿ ಎಲ್ಲರ ಹತ್ರ ಚೆನ್ನಾಗಿದ್ದೀನಿ, ಖುಷಿಯಾಗಿ ಮಾತಾಡ್ತಾ. ಅಷ್ಟು ಬಿಟ್ಟರೆ ನನಗಿಂಥದ್ದೆಲ್ಲ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ. ಈ ಥರ ಎಲ್ಲ ನಾನು ಮಾಡೋದು ಇಲ್ಲ. ಆಲೇ ಒಂದು ಸತಿ ನಾನು ಲವ್ ಮಾಡೇ ಮದುವೆ ಆಗಿದ್ದವ್ರನ್ನ, ಅದಕ್ಕೆ ನಾನು ಮತ್ತೆ ನನ್ನ ಜೀವನದಲ್ಲಿ ಯಾರನ್ನೂ ನಾನು ಇಷ್ಟಪಡಬಾರ್ದು, ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಸುಮ್ಮನೆ ಇದೆಲ್ಲ ಬೇಡ ಅಂತ ಹೇಳ್ತಾ ಇರೋದು. ನಾನು ಆಲೆನೇ ಅನುಭವಿಸಿ ಸಾಕಾಗೈತೆ, ನನಗೆ ಈ ಥರ ಎಲ್ಲ ಬೇಡ. ಇನ್ನು ನಮ್ಮಮ್ಮನ ನೋಡ್ಕೊಂಡು ನಾನು ಎಲ್ಲರ ಹತ್ರ ಖುಷಿಯಾಗಿ ಇದ್ಕೊಂಡು ಚೆನ್ನಾಗಿರಬೇಕು ಅಂತ ಹೇಳಿ. ಪಾಪ ನೀವು ಕಷ್ಟಪಡ್ತೀರಾ, ಇವಾಗ ನೋಡು ಹಿಂಗೆ ಮನೆ ಬೇರೆ ಇಲ್ಲ ಅಂತ ಹೇಳಿ ನಾನು ಹಿಂಗೆ ಯಾರಿಗಾದ್ರೂ ಸಹಾಯ ಮಾಡಬೇಕು, ಹಿಂಗೆ ಕಷ್ಟದಲ್ಲಿರೋರಿಗೆ ಅಂತ ಹೇಳಿ ನಾನು ಸಹಾಯ ಮಾಡ್ತೀನಿ. ಅಷ್ಟು ಬಿಟ್ಟು ಹೊರ್ತು ನಾನು ಇನ್ನೇನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಈ ಥರ ಎಲ್ಲ ಯೋಚನೆ ಮಾಡಿಲ್ಲ. ನೀವೇನೇನೋ ತಿಳ್ಕೊಬಿಟ್ಟಿದ್ದೀರಾ, ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು. ಆ ಥರ ಎಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ಬಂದಿಲ್ಲ, ಇದನ್ನು ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅಯ್ಯೋ, ಇದೇನು ಹಿಂಗೆ ಹೇಳ್ತಾ ಇದ್ದೀರಾ ವಿಜಯ್ ಅವರೇ ನೀವು? ಅಯ್ಯೋ ದೇವ್ರೇ, ನಾನು ನಿಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ಅವ್ರು ಒಪ್ಕೊಂತಾರೆ ನನ್ನ ಪ್ರೀತಿನ, ನಾನು ಕೊಟ್ಟಿರೋದು ಇಸ್ಕೊಂಡು ನನಗೆ ರಿಪ್ಲೈ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಇದೇನು ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನನಗಿಷ್ಟ ಇಲ್ಲ ಅಂತ ಹೇಳಿ ನೀವೇನು ಹಿಂಗೆ ಹೇಳ್ಬಿಟ್ರಿ ಸಡನ್ನಾಗೆ. ಅಯ್ಯೋ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತೈತೆ. ಅಯ್ಯೋ, ನೀವು ಬೇಜಾರಾದರೂ ಪರವಾಗಿಲ್ಲ, ನನಗೆ ಮಾತ್ರ ಇಷ್ಟ ಇಲ್ಲ. ಪ್ಲೀಸ್ ಬಲವಂತ ಮಾಡಬೇಡಿ, ನನಗೆ ಮಾತ್ರ ಸ್ವಲ್ಪನೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ, ಸರಿನಾ? ನಾನೊಂದೊಳ್ಳೆ ಫ್ರೆಂಡಾಗಿ ಒಳ್ಳೆ ಚೆನ್ನಾಗಿರಬೇಕು ಅಂತ ಭಾವಿಸಿದ್ದೆ ಹೊರತು ಈ ಥರ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ ನಿಮ್ಮನ್ನು. ಏನು ಮಾಡಲಿ, ನೀವು ಈ ಥರ ಎಲ್ಲ ತಿಳ್ಕೊಂಡಿದ್ದೀರಂತ ನನಗೆ ಗೊತ್ತಿರಲಿಲ್ಲ. ಎಲ್ಲರ ಹತ್ರ ಚೆನ್ನಾಗಿರೋಂಗೆ ನಿಮ್ಮ ಹತ್ರನೂ ಚೆನ್ನಾಗಿದ್ದೆ ಅಷ್ಟೇ. ನೀವು ಈ ಥರ ತಪ್ಪಾಗಿ ತಿಳ್ಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ಮತ್ತು ಈ ವಿಷಯ ಸುಗುಣ ಗೊತ್ತಾಗೋದು, ಅವಳು ನನ್ನ ತಪ್ಪಾಗಿ ತಿಳ್ಕೊಳ್ಳೋದು, ಅವಳು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಇದೆಲ್ಲ ಅನುಭವಿಸೋದಕ್ಕಿಂತ ನನ್ನ ಪಾಡಿಗೆ ನಾನು ಚೆನ್ನಾಗಿರೋದು ಬೆಸ್ಟ್ ಅಲ್ವಾ? ಅದಕ್ಕೋಸ್ಕರ ಈ ಥರ ಎಲ್ಲ ಬೇಡ, ಸುಮ್ಮನೆ ಏನೋ ಚೆನ್ನಾಗಿರೋಣ. ಈಗ ನಾವು ಏನಾದ್ರೂ ಸುಗುಣ ಗೊತ್ತಿಲ್ದಲೇ ಕದ್ದು ಮುಚ್ಚಿ ಈ ಥರ ಏನಾದರೂ ಮಾಡೋದೇನಾದ್ರೂ ಅವಳಿಗೆ ಗೊತ್ತಾದರೆ ಕದ್ದು ಮುಚ್ಚಿ ಮಾಡ್ಬೋದು. ನಾಳೆ ದಿನ ಸುಗುಣ ಗೊತ್ತಾಗುತ್ತೆ, ಒಂದಲ್ಲ ಒಂದಿನ ಇಂಥ ವಿಷಯಗಳು ಹೊರಗೆ ಬಂದೇ ಬರುತ್ತೆ. ಆವಾಗ ಅವಳು ಎಷ್ಟು ಬೇಜಾರಾಗ್ತಾಳೆ ಹೇಳು. ಅಯ್ಯೋ ನೋಡಪ್ಪ, ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡು ನನಗೆ ಮೋಸ ಮಾಡಿಬಿಟ್ಲು ನನ್ನ ಫ್ರೆಂಡು ಅಂತ ಹೇಳಿ ನನ್ನೇ ಅವಳು ಎಷ್ಟು ಬೇಜಾರಾಗ್ತಾಳೆ. ನನ್ನ ಮೇಲೆ ಎಷ್ಟು ಅವಳು ನಂಬಿಕೆ ಇದ್ದಿದ್ದೆಲ್ಲ ನಾನು ಕಳ್ಕೊಬೇಕಾಗುತ್ತೆ. ಅವಳು ಎಷ್ಟು ನನ್ನ ತಪ್ಪಾಗಿ ತಿಳ್ಕೊಳ್ತಾರೆ ಹೇಳ್ರಿ. ಏನು ಇವರಿಬ್ಬರು ಹಿಂಗೆ ಏನೋ ಮಾತಾಡ್ತಾ ಇದ್ದಾರೆ. ಅವನು ಯಾಕೋ ಕೊಡ್ತಾ ಇದ್ದಾನೆ, ಅವಳು ಯಾಕೋ ಇಸ್ಕೊಳ್ತಾ ಇಲ್ಲ. ಹಾಗಾದರೆ ನೀವು ನನ್ನ ಪ್ರೀತಿ ಒಪ್ಕೊಳ್ಳಲ್ಲ ವಿಜಯ್ ಅವರೇ? ನಿನಗಿಷ್ಟ ಇಲ್ವಾ? ಪ್ಲೀಸ್ ವರ್ಷ ಅವರೇ, ನನ್ನ ಬಲವಂತ ಮಾಡಬೇಡ್ರಿ, ಸರಿನಾ? ನನಗಿಷ್ಟ ಇಲ್ಲ. ಇನ್ನೂ ನಾನು ಈ ಥರ ಎಲ್ಲ ತಿಳ್ಕೊಂಡಿರಲಿಲ್ಲ. ನೀವೆಲ್ಲ ಹಿಂಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಂಡೂ ಇರಲಿಲ್ಲ. ನೀವು ಈ ಥರ ಮಾತಾಡ್ತೀರಾ, ಈ ಥರ ಹೇಳ್ತೀರಾ ಅಂತಲೂ ಅಂದ್ಕೊಂಡಿರಲಿಲ್ಲ. ಏನು ನೀವು ನನಗೆ ತುಂಬ ಕ್ಲೋಸ್ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ರೀತಿ ಕ್ಲೋಸಲ್ಲೇ ಎಲ್ಲ ಮಾತಾಡ್ಬೋದು, ಆದರೆ ಈ ರೀತಿ ನಾನು ಅಂದ್ಕೊಂಡಿರಲಿಲ್ಲ. ನೀವು ಕೇಳ್ತಾ ಇದ್ರಿ ಎಲ್ಲ ಪ್ರತಿಯೊಂದು ವಿಷಯನೂ ನಾನು ಹೇಳ್ತಾ ಇದ್ದೆ, ನೀವು ನನ್ನ ಹತ್ರ ಮಾತಾಡ್ತಿದ್ರಿ ಚೆನ್ನಾಗೆ, ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದರೆ. ಆದರೆ ನಾನು ಈ ರೀತಿ ಯಾವತ್ತೂ ನನ್ನ ಮನಸ್ಸಲ್ಲಿ ಭಾವಿಸಿರಲಿಲ್ಲ. ನನಗೆ ಯಾವತ್ತೂ ಇಷ್ಟ ಇಲ್ಲ. ಏನೋ ನಾನು ಎಲ್ಲರ ಹತ್ರ ನಾನು ಯಾವಾಗಲೂ ಅಷ್ಟೇ, ನನ್ನ ಸ್ವಭಾವನೇ ಅಷ್ಟೇ, ಎಲ್ಲರ ಹತ್ರ ನಗ್ನಗ್ತಾ ಮಾತಾಡೋದೆ ನಾನು. ನನಗೆ ಯಾವತ್ತೂ ಸೀರಿಯಸ್ ಆಗೋದೇ ಇಲ್ಲ, ಸಿಟ್ಟಾಗ್ತಾ ಇರಲಿಲ್ಲ. ಒಟ್ಟಿನಲ್ಲಿ ನೀವು ಚೆನ್ನಾಗಿ ಮಾತಾಡಿಸ್ತಿದ್ರಿ ತಾನೆ, ಅದಕ್ಕೆ ನಾನು ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ಹೇಳಿ ನಾನು ನಗ್ನಗ್ತಾ ಮಾತಾಡಿಸ್ತಿದ್ದೆ. ನೀವೇನು ಅಂದ್ಕೊಂಡಿದ್ದೀರಾ ನಗ್ನಗ್ತಾ ಮಾತಾಡಿಸ್ತಾ ಇರೋದಕ್ಕೆ? ಇವಳಿಗೂ ನನ್ನ ಮೇಲೆ ತುಂಬ ಇಷ್ಟ ಆಗೈತೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರ. ಆದರೆ ಯಾವ ರೀತಿ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾನು ಒಟ್ಟಿನಲ್ಲಿ ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಈ ರೀತಿ ನಡ್ಕೊತಿದ್ದೀನಿ ಹೊರತು ಮನಸ್ಸಲ್ಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ. ಇವಾಗ ನಾನೊಂದು ಹೆಣ್ಣಾಗಿ ಅವಳು ಸುಗುಣಿಗೆ ಮೋಸ ಮಾಡ್ದಂಗೆ ಆಗಲ್ವಾ? ಇವಾಗಲೇ ಜನ ಊರಲ್ಲಿ ಎಷ್ಟು ಮಾತಾಡ್ತಾರೆ. ನಾನು ಪಾಪ ಇವಾಗ ನನ್ನ ಕೆಲ್ಸಕ್ಕೆ ಹೋಗೋರು ಯಾರು ನನ್ನ ಜೊತೆಗೆ ಯಾರೂ ಇಲ್ಲ ಬಿಡು. ಯಾರೋ ಫ್ರೆಂಡ್ ಆಗಿದ್ದರೆ ನನಗೂ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಮರ್ತೋಗುತ್ತಲ್ಲ. ನಮ್ಮ ಮನೇಲಿ ಇವರು ಇದ್ದರೆ ಸುಗುಣ ನೀವೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ರಲ್ಲ, ಚೆನ್ನಾಗಿದ್ದರೆ ನನ್ನ ಮನಸ್ಸಲ್ಲಿ ಇರೋದೆಲ್ಲ ಮರ್ತೋಗುತ್ತೆ ಅನ್ನೋದು ಒಂದು ಕಾರಣಕ್ಕೆ ನಮ್ಮ ಮನೇಲಿ ಕರ್ಕೊಂಡು ಬಂದು ಇಟ್ಕೊಂಬಂದಿದ್ದು. ಸರಿ ಬಿಡಿ, ನಾನು ನಿಮ್ಮ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಈ ಥರ ಎಲ್ಲನ ಯೋಚನೆ ಮಾಡಿದ್ದೆ. ಇವರು ನಾನು ನೋಡಿ ನಗ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂದಮೇಲೆ ನಾನು ಇವ್ರಿಗೆ ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಈ ರೀತಿ ಮಾತಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಬಿಡಿ ಹೋಗಲಿ. ನನಗೆ ತುಂಬ ಬೇಜಾರಾಯಿತು. ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ಬಿಟ್ಟಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ವಿಜಯ್ ಅವರು ನನ್ನ ಪ್ರೀತಿ ಒಪ್ಕೊಳ್ತಾರೆ ಅಂತ ಹೇಳಿ ನಾನು ತುಂಬ ಆಸೆಗಿದ್ದೆ. ದೊಡ್ಡ ಡೈರಿ ಮಿಲ್ಕು ರೋಸು ತೊಗೊಂಬಂದು ಇವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಬಂದೆ. ಆದರೆ ಇವರು ಒಪ್ಕೊಳ್ತಾ ಇಲ್ಲ. ನಾನು ಆ ರೀತಿ ನನ್ನ ಮನಸ್ಸಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಷ್ಟು ಬಿಟ್ಟರೆ ಬೇರೆ ನನ್ನ ಮನಸ್ಸಲ್ಲಿ ಬೇರೆ ಏನೂ ಇಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ನನಗೆ ಇವಾಗ
ಅಯ್ಯೋ ನೋಡಪ್ಪ ಇವ್ರು ನಾನು ನೋಡಿ ನಗ್ತಾ ಇದ್ರು ಮಾತಾಡಿಸ್ತಾ ಇದ್ರು ಚೆನ್ನಾಗೆ, ನಾನು ಇವ್ರಿಗೆ ಇಷ್ಟ ಇದ್ದೀನಿ ಅಂತ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಇವರು ಒಪ್ಕೊಳ್ಳಿಲ್ಲ ನನ್ನ ಪ್ರೀತಿಯ. ನನಗಂತೂ ತುಂಬ ಬೇಜಾರಾಗ್ತೈತೆ. ಏನು ಮಾಡಲಿ, ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.